Welcome back to Success Academy Jamkhandi. This is Ramesh Pujari, my dear student. This is Ramesh Pujari. Am I audible, dear students? ನಾನು ವಾಯ್ಸ್ ಕೇಳ್ತಾ ಇದ್ರೆ ಎಸ್ ಅಂತ ಟೈಪ್ ಮಾಡೋದನ್ನ ಮರಿಬೇಡಿ. ಎಸ್ ಅಂತ ಟೈಪ್ ಮಾಡೋದನ್ನ ಮರಿಬೇಡಿ. ಎಸ್, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ವೆರಿ ಮಚ್. ಸೊ ಬನ್ನಿ, ಇವತ್ತಿನ ಕ್ಲಾಸ್ದಲ್ಲಿ ತುಂಬಾ ಇಂಪಾರ್ಟೆಂಟ್ ಆದಂತ ಯಾವ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ನಿಮಗೆ ಬೇಕಾಗಿರುವಂತಹ ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್ಗಳಂತ ಇದ್ದಾವೆ, ಅಥವಾ ಇಷ್ಟು ದಿನ ನಾನು ಕಲಿಸಿರುವಂತಹ ಟಾಪಿಕ್ ಏನಿದೆ ಆ ಟಾಪಿಕದ ಮೇಲೆ ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟು ಮೊದಲ ಬಾರಿಗೆ ನೀವೇನಾದರೂ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಂಡು ಆಲ್ ಆಪ್ಷನ್ ಚೂಸ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆಯಿತಾ? ಎಸ್, ಬನ್ನಿ. ಹಾಗಾದರೆ ಮೊದಲನೇ ಪ್ರಶ್ನೆ, ಇಷ್ಟು ದಿನ ನಾನು ಕಲಿಸಿರುವಂತಹ ಏನು ಟಾಪಿಕ್ ಇದೆ ಆ ಟಾಪಿಕ್ ಮೇಲೇ ಇರುತ್ತೆ. ತಿಳಿತಾರೆ, ಇಷ್ಟು ದಿನ ನಾನು ಏನು ಹೇಳ್ಕೊಟ್ಟಿದ್ದೇನೆ ಅದ್ರ ಮೇಲೇ ಪ್ರಶ್ನೆಗಳದಾವ. ನೋಡೋಣ ಎಷ್ಟು ಜನ ಹೇಗೆ ಆನ್ಸರ್ ಕೊಡ್ತೀರಾ ಅಂತ. ಎಸ್, ಮೊದಲನೇ ಪ್ರಶ್ನೆ ನಿಮ್ಮ ಮುಂದೆ ಇದೆ ನೋಡಿ. ಏನಿದೆ ಮೊದಲನೇ ಪ್ರಶ್ನೆ? ಪ್ರೈಮರಿ ಡಾಟಾ ಆ್ಯಂಡ್ ಡ್ಯಾಶ್ ಡಾಟಾ ಆರ್ ಸೇಮ್. ಈ ಕೆಳಗಿನವಲ್ಲಿ ಗ್ರೂಪ್ ಡಾಟಾ, ಸೆಕೆಂಡರಿ ಡಾಟಾ, ಅನ್ಗ್ರೂಪ್ ಡಾಟಾ ಅಥವಾ ನನ್ ಆಫ್ ದೀಸ್. ಪ್ರೈಮರಿ ಡಾಟಾ ಮತ್ತೆ ಈ ಕೆಳಗಿನಗಳಲ್ಲಿ ಯಾವ ಡಾಟಾ ಸೇಮ್ ಆಗಿರ್ತಾವ, ಒಂದೇ ಥರ ಇರ್ತಾವ ಅನ್ನೋದನ್ನ ಇಲ್ಲಿ ಪ್ರಶ್ನೆಯಾಗಿ ಕೇಳಿದ್ದಾರೆ. ಎಸ್, ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ನೀವು ಟೈಪ್ ಮಾಡಬೇಕು. ಎಸ್, ನಿಮ್ಮ ಆನ್ಸರನ್ನ ಟೈಪ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಅನ್ಗ್ರೂಪ್ಡ್ ಆಗ್ತಿದ್ರೆ ಅನ್ಗ್ರೂಪ್ಡ್ ಅಂತ ಟೈಪ್ ಮಾಡಿ, ಗ್ರೂಪ್ಡ್ ಆಗ್ತಿದ್ರೆ ಗ್ರೂಪ್ ಅಂತ ಮಾಡಿ, ಸೆಕೆಂಡರಿ ಅಂತ ಸೆಕೆಂಡರಿ ಮಾಡಿ. ಎಸ್, so the right answer is, my dear students, ತಿಳಿತರಿ? ಎಸ್, ಬನ್ನಿ. ಹಾಗಾದ್ರೆ ರೈಟ್ ಆನ್ಸರ್ ಏನಾಗುತ್ತೆ? ಪ್ರಶ್ನೆ ಏನ್ ಕೇಳಿದಾರೆ ನೋಡಿ. ಪ್ರೈಮರಿ ಡಾಟಾ ಅನ್ನುವುದು ಮತ್ತು ಈ ಕೆಳಗಿನವುಗಳಲ್ಲಿ ಯಾವ ಡಾಟಾ ಸೇಮ್ ಆಗಿದ್ದಾವೆ ಅಂತ ಕೇಳಿದ್ದಾರೆ ನೋಡಿ. ಪ್ರೈಮರಿ ಡಾಟಾ, ಈಗ ಒಬ್ಬ ಇನ್ವೆಸ್ಟಿಗೇಟರ್ ಅಂತ ಇರ್ತಾನೆ. ಇನ್ವೆಸ್ಟಿಗೇಟರ್ ಅಂದ್ರೆ ಏನು? ದತ್ತಾಂಶಗಳನ್ನ ಒಂದು ಸಂಗ್ರಹಣ ಮಾಡುವಂತ ವ್ಯಕ್ತಿ. ಆ ದತ್ತಾಂಶಗಳನ್ನ ಸಂಗ್ರಹಣ ಮಾಡ್ಲಿಕ್ಕೆ ಅಂತ ಒಂದು ಕ್ಲಾಸ್ ನಲ್ಲಿ ಎಷ್ಟು ಸ್ಟೂಡೆಂಟ್ ಇದ್ದಾರೆ ನೋಡ್ ಬಾ ಅಂತ ನಾನು ಕಳಿಸ್ತೇನೆ. ಆಗ ಆತ ಏನ್ ಮಾಡ್ತಾನೆ, 50 ಜನ ಇದ್ದಾರೆ ಅಂತ ತಗೊಂಡ್ಬರ್ತಾನೆ. ತಿಳಿತಾ? ಆ 50 ಜನ ಏನಾಗ್ತಾರೆ? ಪ್ರೈಮರಿ ಡಾಟಾ ಆಗ್ತಾರೆ. ಹಂಗಾರ ಈ ಪ್ರೈಮರಿ ಡಾಟಾದಲ್ಲಿ ಏನಾರ ಗ್ರೂಪ್ ಇದೆ ಏನು? ಈ ಹುಡುಗರು ಬೇರೆ ಹುಡುಗಿಯರು ಬೇರೆ ಅಂತ, ಹಂಗಾರ ಗ್ರೂಪ್ ಇಲ್ಲ. ಪ್ರೈಮರಿ ಡಾಟಾದಿಂದ ನಾವು ಮತ್ತೊಂದು ಸಿದ್ಧ ಡಾಟಾವನ್ನ ನಮಗೆ ಹೆಂಗ್ ಬೇಕಂಗ್ ಮಾಡ್ತೀವಿ, ಅದು ಸೆಕೆಂಡರಿ ಡಾಟಾ, ಅದು ಬೇರೆನೆ. ಹಂಗಾರ ಪ್ರೈಮರಿ ಡಾಟಾ ಅನ್ನೋದು ಯಾವ ರೀತಿಯಾಗಿ ತದ್ರೂಪಾಗಿರುತ್ತೆ? ಅನ್ಗ್ರೂಪ್ಡ್ ಡಾಟಾ ತರಾನೇ ಇರುತ್ತೆ. ಹಂಗಾರ ದ ರೈಟ್ ಆನ್ಸರ್ ಇಸ್ ಅನ್ಗ್ರೂಪ್ಡ್ ಡಾಟಾ. ಅರ್ಥ ಆಯ್ತರಿ? ಎಸ್, ಬನ್ನಿ. ಹಾಗಾದ್ರೆ ಒಂದನೇ ಪ್ರಶ್ನೆ ಆಯ್ತು. ಈಗ ಎರಡನೇ ಪ್ರಶ್ನೆಯನ್ನ ನೋಡೋಣ. ಎಸ್, ಎರಡನೇ ಪ್ರಶ್ನೆ ಏನಿದೆ ನೋಡಿ. ಡಾಟಾ ಕಲೆಕ್ಟೆಡ್, ದತ್ತಾಂಶಗಳನ್ನ ಸಂಗ್ರಹಿಸಲ್ಪಟ್ಟಿದ್ದೀವಿ. ಯಾರಿಂದ? ನಡ್ರಾ ಅಥವಾ NADRA. ಹಂಗಂದ್ರೆ ಏನಂತ ಹೇಳ್ಕೊಡ್ತೇನೆ. ಟು ಇಶ್ಯೂ ಕಂಪ್ಯೂಟರೈಸ್ಡ್ ಐಡೆಂಟಿಟಿ ಕಾರ್ಡ್ಸ್. ನೋಡ್ರಿ, ಕಂಪ್ಯೂಟರೈಸ್ಡ್ ಐಡೆಂಟಿಟಿ ಕಾರ್ಡ್ಸ್ ಆರ್ ಒಂದು ಕಂಪ್ಯೂಟರೈಸ್ಡ್ ಐಡೆಂಟಿಟಿ ಕಾರ್ಡ್ಸ್ಗಳ ಬಗ್ಗೆ ಇವರಿಂದ ದತ್ತಾಂಶಗಳನ್ನ ಕ್ರೋಢೀಕರಣ ಮಾಡಲಾಗಿದೆ. ಇದೇನು? ಅನ್ಅಫಿಷಿಯಲ್ ಡಾಟಾನೋ, ಕ್ವಾಲಿಟೇಟಿವ್ ಡಾಟಾನೋ, ಏನು ಸೆಕೆಂಡರಿ ಡಾಟಾನೋ, ಏನು ಪ್ರೈಮರಿ ಡಾಟಾನೋ? ಎಸ್, ಬನ್ನಿ ನೋಡೋಣ. ಎಸ್, ಥಿಂಕ್ ಮಾಡಿ. ವೆರಿ ಗುಡ್. ಮೊದಲ ನಾನು NADRA ಹಂಗಂದ್ರೆ ಏನು ಅನ್ನೋದನ್ನ ಹೇಳ್ಕೊಡ್ತೇನೆ ನಿಮಗೆ. ಅರ್ಥ ಆಯ್ತರಿ? ಹಾಗಂದ್ರೆ ಏನು ಅಂತ ನೋಡಿ. ಹಾಗಂತಂದ್ರೆ ನ್ಯಾಷನಲ್ ತಿಳಿತರಿ? ನ್ಯಾಷನಲ್ ಡಾಟಾಬೇಸ್ ರಿಜಿಸ್ಟ್ರೇಷನ್ ಅಥಾರಿಟಿ ಅಂತ ಅರ್ಥ. ಈ ಒಂದು ಸಂಸ್ಥೆ ಏನು ಗೌರ್ಮೆಂಟ್ ಏಜೆನ್ಸಿ ಅದನೋ, ಇವ್ರು ಏನ್ ಮಾಡಿದಾರಪ್ಪ ಅಂತಂದ್ರೆ ಕಂಪ್ಯೂಟರೈಸ್ಡ್ ಐಡೆಂಟಿಟಿ ಕಾರ್ಡ್ಸ್ಗಳನ್ನ ಇಸ್ಕೊಂಡಿದ್ದಾರೆ. ಇಶ್ಯೂ ಅಂತಂದ್ರೆ
ಅದನ್ನ ಹೊರ ಹಾಕಿದೆ. ಈ ಕಲೆಕ್ಟೆಡ್ ಡಾಟಾಗಳು ಏನು ಅನ್ಅಫಿಷಿಯಲ್ ಡಾಟಾನ ಅಲ್ಲ. ಇವು ಕ್ವಾಲಿಟೇಟಿವ್ ಗುಣಧರ್ಮಗಳನ್ನು ಹೇಳ್ಕೊಡ್ತಾವ ಅಲ್ಲ. ಇವು ಸೆಕೆಂಡರಿ ಡಾಟಾಗಳನ್ನ ಅಲ್ಲ. ಇವುಗಳನ್ನು ನಾವು ಪ್ರೈಮರಿ ಡಾಟಾ ಅಂತ ಕರಿತೀವಿ. ತಿಳಿತಾರಿ ಕಂಪ್ಯೂಟರೈಸ್ಡ್ ಐಡೆಂಟಿಟಿ ಕಾರ್ಡ್ಸ್ಗಳನ್ನ ಕಲೆಕ್ಷನ್ ಮಾಡಿದ. ಹಂಗಾರೆ ಅದು ಏನದ? ಅದು ಪ್ರೈಮರಿ ಡಾಟಾ. ಇನ್ನು ಅದನ್ನ ತಗೊಂಡ ಅದು ಒಳಗಡೆ ಏನೇನು ಪ್ರಾಬ್ಲಮ್ ಅದ ಹಾಗೆ ಹೀಗೆ ಅನ್ನುವಂಥ ವಿಚಾರವನ್ನ ಅವ್ರು ಮಾಡ್ತಾರೆ. ತಿಳಿತಾರಿ? ಎಸ್, ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಪ್ಯಾರಾಮೀಟರ್ ಏನಿದು? ಪ್ಯಾರಾಮೀಟರ್, ಆ ಪ್ಯಾರಾಮೀಟರ್ ಇಸ್ ಎ ಮೇಜರ್, ಇದೊಂದು ಅಳತೆ, ವಿಚ್ ಇಸ್ ಕಂಪ್ಯೂಟೆಡ್ ಫ್ರಾಮ್. ಹಂಗಾರೆ ಪ್ಯಾರಾಮೀಟರ್ಗಳನ್ನ ನಾವು ಎಲ್ಲಿಂದ ಸಂಗ್ರಹಣ ಮಾಡ್ತೀವಿ? ಪಾಪ್ಯುಲೇಷನ್ ದಿಂದನೋ, ಸ್ಯಾಂಪಲ್ ದಿಂದನೋ, ಟೆಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ದಿಂದನೋ, ಏನು ಎಲ್ಲಿಂದನೂ ಇಲ್ವಾ? ಪ್ಯಾರಾಮೀಟರ್ ಎಂಬ ದತ್ತಾಂಶಗಳನ್ನ ನಾವು ಎಲ್ಲಿಂದ ಕೇಂದ್ರೀಕೃತಗೊಳಿಸ್ತೀವಿ? ಎಸ್, ಕಮ್ ಆನ್ ಗೈಸ್. ಟೆಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ದಿಂದನೋ, ಏನು ಎಲ್ಲಿಂದನೂ ಎಸ್, ಕಮ್ ಆನ್ ಗೈಸ್. ಪ್ಯಾರಾಮೀಟರ್ ಅನ್ನೋದು ಎಲ್ಲಿಂದ ಬರುತ್ತೆ? ಎಸ್, ನೋಡಿ, ಪ್ಯಾರಾಮೀಟರ್ ಅನ್ನೋದು ಮೊದಲು ಹಂಗಂದ್ರೆ ಏನು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ತಿಳಿತಾರಿ? ಪ್ಯಾರಾಮೀಟರ್ ಅನ್ನೋದು ಇದೊಂದು ಡಿಸ್ಕ್ರಿಪ್ಟಿವ್ ಕಲೆಕ್ಷನ್, ವಿವರಣೆ. ಪ್ಯಾರಾಮೀಟರ್ ಅನ್ನೋದು ಏನಾಗುತ್ತೆಪ್ಪ ಅಂತಂದ್ರೆ ಇದೊಂದು ಡಿಸ್ಕ್ರಿಪ್ಟಿವ್. ತಿಳಿತಾರಿ? ಡಿಸ್ಕ್ರಿಪ್ಟಿವ್ ಡಾಟಾ, ಅದು ಡಿಟೇಲ್ ಅನ್ನು ಹೇಳ್ಕೊಡುತ್ತೆ ಪ್ಯಾರಾಮೀಟರ್ ಅನ್ನೋದು ಯಾವಾಗಲೂ. ತಿಳಿತಾರಿ? ಸೊ ಪ್ಯಾರಾಮೀಟರ್ ಅನ್ನೋದು ಏನ್ ಮಾಡ್ತದಪ್ಪ ಅಂತಂದ್ರೆ ಅಂಕಿ ಅಂಶಗಳನ್ನು ಹೇಳೋಕ್ಕಿಂತ ಜಾಸ್ತಿ ನಮ್ಗೆ ಡಿಟೇಲ್ ಅನ್ನು ಹೇಳ್ಕೊಡುತ್ತ. ತಿಳಿತಾರಿ? ಅದೊಂದು ವ್ಯಾಲ್ಯೂ ಹೇಳ್ಕೊಡುತ್ತ. ತಿಳಿತಾರಿ? ಅದು ವ್ಯಾಲ್ಯೂವನ್ನು ಹೇಳ್ಕೊಡುತ್ತೆ ಅಂತಂದ್ರೆ ಅದು ನಮ್ಗೆ ಯಾವಾಗಲೂ ಏನ್ ಮಾಡುತ್ತಾ? ಡಿಟೇಲ್ ಹೇಳ್ಕೊಡುತ್ತೆ. ಡಿಟೇಲ್ ಹೇಳ್ಕೊಡುತ್ತಪ್ಪ ಅಂತಂದ್ರೆ ಅದು ಒಂದು ಸ್ಯಾಂಪಲ್ ಡಾಟಾ ಅಲ್ಲ. ಪ್ಯಾರಾಮೀಟರ್ ಅನ್ನೋದು ಒಂದು ಸ್ಯಾಂಪಲ್ ಅಲ್ಲ, ಅಥವಾ ಟೆಸ್ಟ್ ಮಾಡಲಿಕ್ಕೆ ತಗೊಂಡಿರುವಂತ ಕೆಲವು ಡಾಟಾಗಳನ್ನು ಅಲ್ಲ. ಪ್ಯಾರಾಮೀಟರ್ ಅನ್ನೋದು ನಾವು ಯಾವುದಾದ್ರೂ ವಿಷಯದ ವಸ್ತುವಿನ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತಂದ್ರೆ ಆ ವಿಷಯ ವಸ್ತುವಿನ ಎಲ್ಲ ದತ್ತಾಂಶಗಳು ಅಂತ ಅನ್ನಂಗೆ. ಅದಕ್ಕೆ ಏನಂತ ಕರೀತಾರೆ? ಪಾಪ್ಯುಲೇಷನ್ ಡಾಟಾ ಅಂತ ಕರೀತಾರೆ. ನೋಡಿ, ಸ್ಯಾಂಪಲ್ ಡಾಟಾ, ಈಗ ಉದಾಹರಣೆಗೆ 10 ಸ್ಟೂಡೆಂಟ್ಸ್ಗಳನ್ನ ಹಿಡ್ಕೊಂಡು ಬರ್ತಾರೆ. 10 ಸ್ಟೂಡೆಂಟ್ಗಳನ್ನ ನಾವು ಏನಂತ ಕರಿತೀವಿ? ಪಾಪ್ಯುಲೇಷನ್ ಡಾಟಾ ಅಂತ ಕರಿತೀವಿ. ಈ 10 ಸ್ಟೂಡೆಂಟ್ ನಲ್ಲಿ ಒಂದು 4 ಜನ ಯಾರು ಒಳ್ಳೆಯವರದಾರಲ್ಲ ಅವರನ್ನ ತಗೊಳ್ಳೋದು ಸ್ಯಾಂಪಲ್ ಡಾಟಾ. ಅಂದ್ರೆ 10 ಜನ ಒಳ್ಳೆಯವರಿದ್ದಾರೆ, ಅವರಲ್ಲಿ 4 ಜನರನ್ನ ತಗೊಳ್ಳೋದು ಸ್ಯಾಂಪಲ್ ಡಾಟಾ. ಈ 10 ಜನರಲ್ಲಿ 2 ಹೊರಗಡೆ ತೆಗೆದುಕೊಂಡು ಅವ್ರ ಮೇಲೆ ಪರೀಕ್ಷೆ ಮಾಡೋದಕ್ಕೆ ಟೆಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಹಂಗಾರೆ ಪ್ಯಾರಾಮೀಟರ್ ಅಂತಂದ್ರೆ ಇಟ್ ಈಸ್ ಅ ಡಿಸ್ಕ್ರಿಪ್ಟಿವ್ ಪಾಪ್ಯುಲೇಷನ್. ಇದೊಂದು ಕಂಪ್ಲೀಟ್ ಆಗಿರ್ತದೆ, ಇದೊಂದು ಕಂಪ್ಲೀಟ್ ಅಳತೆ, ಇದೊಂದು ಎಂಟೈರ್ ಪಾಪ್ಯುಲೇಷನ್ ಅಂತ ನಾವು ಅನ್ಬೋದು. ಅರ್ಥ ಆಯ್ತಾ ರೀ? ಎಸ್, ಬನ್ನಿ ಈಗ 4ನೇ ಪ್ರಶ್ನೆಯನ್ನು ನೋಡಿಕೊಳ್ಳೋಣ. ಕ್ಲಾಸ್ ಇಷ್ಟ ಆಗ್ತಾ ಇದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಪೇಡ್ ಕ್ಲಾಸ್ ನಿಮಗೆ ಏನಾದರೂ ಬೇಕಾದರೆ ಕೆಳಗಡೆ ಅಥವಾ ಮೇಲ್ಗಡೆ ಕಾಣ್ತಾ ಇರುವಂಥ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಅರ್ಥ ಆಯ್ತಾ ರೀ? ಎಸ್, ಮುಂದಿನ ಪ್ರಶ್ನೆ ಏನಿದೆ ನೋಡಿ. ಸಮ್ ಆಫ್ ಡಾಟ್ಸ್ ವೆನ್ 2 ಡೈಸ್ ಆರ್ ರೋಲ್ಡ್. 2 ದಾಳಗಳನ್ನ ನಾವು ಹಿಂಗ್ ಒಗಿತೀವಿ. ಹಿಂಗ್ ಒಗದ್ಮೇಲೆ ಒಗದ್ಮೇಲೆ ಅದ್ರ ಮೇಲೆ ಡಾಟ್ಸ್ಗಳು ಕಾಣ್ತಾವ. ಆ ಕಂಡ ಮೇಲೆ ಅವು 2ಗಳನ್ನು ಕೂಡಿಸ್ತೀವಿ. ಸಮ್ ಅಂತಂದ್ರೆ ಟೋಟಲ್ ಮಾಡ್ತೀವಿ. ಅದಕ್ಕ ಎಂತ ದತ್ತಾಂಶಗಳು ಅಂತ ಕರೀತಾರೆ? ಅವುಗಳನ್ನ ಎಂತ ವೇರಿಯೇಬಲ್ ಅಂತ ಕರೀತಾರೆ? ಎಸ್, ಎಸ್, ವೆರಿ ಗುಡ್. ಈ ಪ್ರಶ್ನೆಗೆ ಉತ್ತರವನ್ನ ಯಾವ್ದು ಹೇಳ್ತೀರಾ? ಬನ್ನಿ. ಹಂಗಾರೆ ಡಿಸ್ಕ್ರಿಟ್ ವೇರಿಯೇಬಲ್, ಕಂಟಿನ್ಯೂಸ್ ವೇರಿಯೇಬಲ್, ಕಾನ್ಸ್ಟಂಟ್ ವೇರಿಯೇಬಲ್, ಕ್ವಾಲಿಟೇಟಿವ್ ವೇರಿಯೇಬಲ್. ಮೊದಲು ಹಂಗಂದ್ರೆ ಏನು ಅನ್ನೋದು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಸಮ್ ಅಂತಂದ್ರೆ ಒಟ್ಟು, ಟೋಟಲ್. ತಿಳಿತಾ? ಟೋಟಲ್ ಅಂತಂದ್ರೆ ಮತ್ತೊಂದು ಇಂಗ್ಲಿಷ್ ನಲ್ಲಿ ಏನಂತ ಕರಿಬಹುದು? ನಂಬರ್ ಆಫ್, ಅಥವಾ ಕನ್ನಡದಲ್ಲಿ ಒಟ್ಟು ಅಂತ ಕರೀತಾರೆ. ನೋಡಿ, ಯಾವಾಗಲೂ ಹೇಳ್ತಾ ಇದ್ದೀನಿ, ನಂಬರ್ ಆಫ್ ಅಥವಾ ಟೋಟಲ್ ಅಥವಾ ಸಮ್ ಅಂತ ಬಂತಂದರೆ
ಅದನ್ನ ನಾವು ಏನಂತ ಕರಿತೀವಿ? ಡಿಸ್ಕ್ರಿಟ್ ವೇರಿಯೇಬಲ್ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ಅನ್ನ ಕೊಡ್ತೇನೆ. ಇಂಡಿಯಾದವರು 250 ರನ್ ಅನ್ನ ತೆಗೆದ್ರಂತ ತಿಳ್ಕೊಳ್ಳಿ. ಯಾವುದೋ ಒಂದು ಮ್ಯಾಚ್ ದಲ್ಲಿ 250 ರನ್ ಅನ್ನ ತೆಗೆದ್ರೆ ಅವ್ರು ಟೋಟಲ್ ರನ್ ತೆಗೆದಿದ್ದು ಎಂತ ವೇರಿಯೇಬಲ್ಗಳು? ಅವು ಡಿಸ್ಕ್ರಿಟ್ ವೇರಿಯೇಬಲ್ ಅಂತ ಕರೀತಾರೆ. ಸೊ ವೇರಿಯೇಬಲ್ ಅಂದ್ರೆ ದತ್ತಾಂಶ ರೀ, ಅರ್ಥ ಆಯ್ತಾರೆ? ಸೇಮ್ ವೇರಿಯೇಬಲ್ ಮತ್ತೆ ಡಾಟಾ ಎರಡರಲ್ಲಿ ಏನು ಫರಕ್ ಇರುವುದಿಲ್ಲ, ಅರ್ಥ ಆಯ್ತಾರಿ? ಸೊ ವೇರಿಯೇಬಲ್ಗೆ ಎಸ್ ವೆರಿ ಗುಡ್. ಸೊ ವೇರಿಯೇಬಲ್ಗೆ ಡಾಟಾಗೆ ಏನೂ ಇರಂಗಿಲ್ಲ, ಅದೊಂಥರ ಸಿಂಬಾಲ್ ಇರ್ಬೋದು ಅಥವಾ ಅದೊಂದು ಮ್ಯಾಥಮೆಟಿಕ್ಸ್ ಆಬ್ಜೆಕ್ಟ್ ಇರ್ಬೋದು. ಅದ್ರದ್ದು ನೋಡಿ, ಅದೊಂದು ಸಂಕೇತ ಇರ್ಬೋದು, ಅದೊಂದು ಸಂಖ್ಯೆ ಇರ್ಬೋದು, ಯಾವ್ದಾದ್ರು ಇರ್ಬೋದು, ಅದಕ್ಕೆ ವೇರಿಯೇಬಲ್ ಅಂತ ಕರೀತಾರ, ತಿಳ್ಕೊಂಬೇಡ್ರಿ, ಅರ್ಥ ಆಯ್ತಾ? ಇನ್ನು ವೇರಿಯೇಬಲ್ ದಲ್ಲಿ 2 ತರ ವೇರಿಯೇಬಲ್ ಬರ್ತಾವ, ಡಿಸ್ಕ್ರಿಟ್ ವೇರಿಯೇಬಲ್, ಕಂಟಿನ್ಯೂಸ್ ವೇರಿಯೇಬಲ್. ಎಲ್ಲಿ ಟೋಟಲ್ ಇರುತ್ತೋ, ಉದಾಹರಣೆಗೆ ಇಂಡಿಯಾದವ್ರು ರನ್ ಹೊಡೆದಿದ್ದು 250 ರನ್, ಅವು ಡಿಸ್ಕ್ರಿಟ್ ವೇರಿಯೇಬಲ್. ಈ ಇಂಡಿಯಾದವ್ರು 250 ರನ್ ಒಳಗಡೆ ಮಹೇಂದ್ರ ಸಿಂಗ್ ಧೋನಿ 25 ರನ್ ಬಡ್ದಿದ್ದಾನೆ, ಅದೇ ವಿರಾಟ್ ಕೊಹ್ಲಿ 100 ರನ್ ಬಡ್ದಿದ್ದಾನೆ. ಇದು ಮಹೇಂದ್ರ ಸಿಂಗ್ ಅಂದ್ 25, ವಿರಾಟ್ ಕೊಹ್ಲಿ 100 ರನ್ನ, ಇವೇನಾಗ್ತಾವ? ಕಂಟಿನ್ಯೂಸ್ ವೇರಿಯೇಬಲ್ ಆಗ್ತಾವ, ತಿಳಿತಾರೆ? ಹಂಗಾದ್ರೆ ಯಾವಾಗ ಪ್ರಶ್ನೆಯಲ್ಲಿ ನಂಬರ್ ಆಫ್ ಅಂತ ಬರುತ್ತೋ ದಟ್ ಈಸ್ ಕಾಲ್ಡ್, ಮೈ ಡಿಯರ್ ಫ್ರೆಂಡ್ಸ್, ಡಿಸ್ಕ್ರಿಟ್ ವೇರಿಯೇಬಲ್. ಒಟ್ಟಾರೆ ಡಿಸ್ಕ್ರಿಟ್ ವೇರಿಯೇಬಲ್ ಅಂದ್ರೆ ಟೋಟಲ್, ಇದನ್ನ ನೆನ್ಪಿಟ್ಕೊಂಬಿಡಿ. ಇಂಡಿವಿಜುವಲ್ ಡಾಟಾನ ಕಂಟಿನ್ಯೂಸ್ ವೇರಿಯೇಬಲ್ ಅಂತ ಕರೀತಾರೆ, ತಿಳಿತಾರೆ? ಕಾನ್ಸ್ಟಂಟ್ ಅಂತಂದ್ರೆ ಒಂದು ಉದಾಹರಣೆಗೆ ಈಗ ನೋಡ್ರಿ 2x, ಈ ಎಕ್ಸ್ ಅನ್ನೋದನ್ನ ವೇರಿಯೇಬಲ್ ಅಂತ ಕರಿತೀವಿ ನಾವು. ಯಾಕೆ? ಎಕ್ಸ್ ಅಂದ್ರೆ 20 ಆಗ್ಬೋದು, 30 ಆಗ್ಬೋದು, 3 ಆಗ್ಬೋದು, 4 ಆಗ್ಬೋದು, ಆದ್ರೆ 2ನೇ ಇರ್ತದೆ, ಇದಕ್ಕೆ ಕಾನ್ಸ್ಟಂಟ್ ಅಂತ ಕರೀತಾರೆ. ಇನ್ನು ಕ್ವಾಲಿಟೇಟಿವ್ ವೇರಿಯೇಬಲ್ ಅಂತಂದ್ರೆ, ವೇರಿಯೇಬಲ್ ಅಂದ್ರೆ ದತ್ತಾಂಶ, ಕ್ವಾಲಿಟೇಟಿವ್ ಅಂದ್ರೆ ಗುಣಧರ್ಮಗಳನ್ನ ಹೇಳ್ತಾವ. ಉದಾಹರಣೆಗೆ ಅವನ ಜಾಣತನ, ತಿಳಿತಾರೆ? ಇವೆಲ್ಲ ಕ್ವಾಲಿಟೇಟಿವ್ ವೇರಿಯೇಬಲ್ಸ್. So that's what I'm telling you, my dear friends. Sum of dots when 2 dice are rolled. Sum ಅಂತಂದ್ರೆ ಒಂದು ವ್ಯಾಲ್ಯೂ, ಒಂದು ಕೌಂಟ್, ಒಂದು ಟೋಟಲ್. ಇಂಥದಕ್ಕೆ ನಾವೇನಂತ ಕರಿತೀವಿ? ಡಿಸ್ಕ್ರಿಟ್ ವೇರಿಯೇಬಲ್ ಅಂತ ಕರಿತೀವಿ. ದಟ್ಸ್ ವೈ ದ ರೈಟ್ ಆನ್ಸರ್ ಈಸ್, ಮೈ ಡಿಯರ್ ಫ್ರೆಂಡ್ಸ್, ಡಿಸ್ಕ್ರಿಟ್ ವೇರಿಯೇಬಲ್ ಆಗುತ್ತೆ. ಅರ್ಥ ಆಯ್ತಾರಿ? ಎಸ್, ಬನ್ನಿ ಮುಂದೆಂದು. ಸೆನ್ಸಸ್. ಸೆನ್ಸಸ್ ಮೇಲೆ ಈಗ ಸದ್ಯ ಒಂದು ಪ್ರಶ್ನೆ ಬಂದಿದೆ ನೋಡಿ. ಸೆನ್ಸಸ್ ಮೇಲೆ ಪ್ರಶ್ನೆಯನ್ನ ಮೊದಲು ನೀವು ಓದ್ಲಿಕ್ಕೆ ಪ್ರಯತ್ನ ಪಡಿ. ನೀವು ಓದಿದ್ರೆ ನಿಮ್ಗೆ ಅದೊಂದು ಸ್ವಲ್ಪ ಅರ್ಥ ಆಗ್ಬಹುದು, ತಿಳಿತಾರಿ? ಸೆನ್ಸಸ್ ಅಂದ್ರೆ ಜನಗಣತಿ. ಸೆನ್ಸಸ್ ನ ವರದಿ ಯೂಸ್ಡ್ ಆಸ್ ದಿ ಸೋರ್ಸ್ ಆಫ್ ಡಾಟಾ ಈಸ್. ಹಂಗಾರೆ ಇವತ್ತು ನಾವು ಎಲ್ಲರೂ ಜನಗಣತಿ ಮಾಡ್ತೀವಿ, ಅದರ ವರದಿ ಯಾವ ತರದ ಮೂಲ ದತ್ತಾಂಶದ ಯಾವ ಮೂಲ ಆಗುತ್ತ? ಸೋರ್ಸ್ ಅಂದ್ರೆ ಮೂಲ, ಡಾಟಾ ಅಂದ್ರೆ ದತ್ತಾಂಶ. ದತ್ತಾಂಶದ ಯಾವ ಮೂಲ ಆಗುತ್ತ? ಜನಗಣತಿ. ಅದು ಪ್ರೈಮರಿ ಆಗುತ್ತೋ, ಏನು ಸೆಕೆಂಡರಿ ಆಗುತ್ತೋ, ಏನು ಆರ್ಗನೈಸ್ಡ್ ಡಾಟಾ ಆಗುತ್ತೋ? ಎಸ್, ಐದನೇ ಪ್ರಶ್ನೆ ಆನ್ಸರ್ ಎಸ್. ಎಸ್ ಹೇಳಿ. ಸೆನ್ಸಸ್ ಒಂದು ರಿಪೋರ್ಟ್ ಅದ. ತಗೋರಿ. ನೋಡಿ, ಯಾರಿಂದಾದರೂ ಸಂಗ್ರಹಿಸಿದ ದತ್ತಾಂಶಗಳನ್ನ ನಾವು ಪಡೆದರೆ, ಅವುಗಳನ್ನ ಸೆಕೆಂಡರಿ ಸೋರ್ಸ್ ಅಂತ ಕರೀತಾರೆ. ತಿಳಿತಾರಿ? ನೋಡಿ, ಸೆಕೆಂಡರಿ ಸೋರ್ಸ್ ಅಂತಂದ್ರೆ ಅದು ಸೆಕೆಂಡರಿ ಡಾಟಾ ಅಂತಂದ್ರೆ ಇಲ್ಲ ಆನ್ಸರು ಸೆಕೆಂಡರಿ ಸೋರ್ಸ್ ಆಗುತ್ತೆ. ಸೆನ್ಸಸ್ ಅಂತಂದರೆ ಅದು ಒಂದು ಗೋರ್ಮೆಂಟ್ ದಿಂದ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ. ಆ ಡಿಪಾರ್ಟ್ಮೆಂಟ್ ದವರು ಈ ರೀತಿಯಾಗಿ ಇರುವಂತವ್ರನ್ನ ಅಷ್ಟೇ ನೀವು ಕಲೆಕ್ಟ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿರ್ತಾರೆ. ಸೊ ದಟ್ಸ್ ವೈ ಸೆಕೆಂಡರಿ ಡಾಟಾ ರೆಫರ್ಸ್ ಟು ಡಾಟಾ ದಟ್ ಈಸ್ ಕಲೆಕ್ಟೆಡ್ ಬೈ someone
ಅದರ್ ದನ್ ದ ಪ್ರೈಮರಿ ಯೂಸರ್. ಪ್ರೈಮರಿ ಯಾರು ಇರ್ತಾರಲ್ಲ ಅವ್ರಿಗಿಂತ ನಂತರದ ಡಾಟಾಗಳನ್ನ ನಾವು ಕಲೆಕ್ಟ್ ಮಾಡ್ಕೊಂಡಿರ್ತೀವಿ. ಎಕ್ಸಾಂಪಲ್ ಈಗ ಸದ್ಯ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಒಂದು ಆರ್ಗನೈಸೇಷನ್ ಇರ್ಬೋದು, ಅವರ ರೆಕಾರ್ಡ್ ಮಾಡ್ಕೊಂಡು ಬಂದು ನಮಗೆ ಕೊಡ್ತಾರ. ಒಂದು ಏನಾದರೂ ಸೋಷಿಯಲ್ ಸೈನ್ಸ್ನಲ್ಲಿ ರಿಸರ್ಚ್ ಮಾಡಲಿಕ್ಕೆ ಅದು ಕೊಡ್ತಾರೆ. ಅದಕ್ಕೆ ಸೆನ್ಸಸ್ ಅನ್ನೋದು ಒಂದು ರಿಪೋರ್ಟ. ಇದು ಯೂಸ್ಡ್ ಆಸ್ ಎ ಸೋರ್ಸ್ ಆಫ್ ಡಾಟಾ. ಯಾವ ಥರ ಸೋರ್ಸು? ಇದು ಸೆಕೆಂಡರಿ ಸೋರ್ಸ್ ಆಗಿ ಯೂಸ್ ಆಗುತ್ತೆ ನಮಗೆ. ತಿಳಿತರಿ? ಸೆಕೆಂಡರಿ ಸೋರ್ಸ್. ಸೆನ್ಸಸ್ ರಿಪೋರ್ಟ್ಸ್ ಯೂಸ್ಡ್ ಆಸ್ ಎ ಸೋರ್ಸ್ ಆಫ್ ಡಾಟಾ ಈಸ್ ಸೆಕೆಂಡರಿ ಸೋರ್ಸ್. ಇಷ್ಟು ಆನ್ಸರ್ ಅದ್ರ ಗೊತ್ತಾಯ್ತು. ತಿಳಿತಾರೆ? ನೆಕ್ಸ್ಟ್. ಸೊ ಈಗ ಕ್ವಶನ್ ಏನ್ ಕೇಳಿದ್ದಾರೆ? ಸೊ ಮೀನ್ ಕೇಳಿದ್ದಾರೆ. ಮೀನ್ ಅಂತಂದ್ರೆ ನಿಮ್ಗೆ ಗೊತ್ತು, ಎಲ್ಲ ಅಬ್ಸರ್ವೇಷನ್ಗಳನ್ನ ಮೇಲ್ಗಡೆ ಎಲ್ಲ ದತ್ತಾಂಶಗಳನ್ನ ಮೇಲ್ಗಡೆ ಪ್ಲಸ್ ಮಾಡಿ ಕೊನೆಗೆ ಎಷ್ಟು ಇದಾವೆ ಅನ್ನುವಂಥದನ್ನ ನಾವೇನ್ ಮಾಡಬೇಕು? ಕೊಳಗೆ ಅದರಲ್ಲೇ ಡಿವೈಡೆಡ್ ಮಾಡ್ಕೋಬೇಕು. ಏನಾಗುತ್ತೆ ನೋಡಿ, ಮೇಲ್ಗಡೆ 12 ಅದ, ಪ್ಲಸ್ 19 ಅದ, 10 ಅದ, 7 ಅದ. ಎಲ್ಲ ಕೂಡಿಸಿದ್ರೆ ಎಷ್ಟು ಅದಾವ? ಇವ 4 ಅದಾವ. ಇವೆಲ್ಲ ಕೂಡಿಸಿದ್ರೆ ಎಷ್ಟು ಅದಾವ? 4 ಅದಾವ. ತಿಳಿತರಿ? ಎಸ್, 4 ಅದಾವ. ಏನಾಗುತ್ತೆ? 12, 19, 10, 7. ತಿಳಿತರಿ? ಎಷ್ಟಾಗುತ್ತೆ? 9, 10, 11, 7, 18 ಆಯ್ತು. 4, 48. ಸೊ ಅವ್ರು ಏನ್ ಕೇಳಿದ್ದಾರೆ? ಮೇಲ್ಗಡೆ ಇರುವಂತಹ ಗಿವನ್ x1, x2, x3, x4 ಇಷ್ಟು ಕೊಟ್ಟಿದ್ದಾರೆ. ದೆನ್ ಹಂಗಾರೆ ಇದೇನಾಗುತ್ತೆ? ಅವ್ರು ಏನ್ ಕೇಳಿದ್ದಾರೆ? ಟೋಟಲ್ ಆಫ್ ಎಕ್ಸ್ ಕೇಳಿದ್ದಾರೆ. ಟೋಟಲ್ ಆಫ್ ಎಕ್ಸ್ ಕೇಳಿದ್ದಾರೆ ಅಥವಾ ಸಮೇಷನ್ ಆಫ್ ಎಕ್ಸ್ ಕೇಳಿದ್ದಾರೆ. ಸಮೇಷನ್ ಆಫ್ ಎಕ್ಸ್ ಅದಂದ್ರೆ ನಮಗೆ ಕೇವಲ ಎಕ್ಸ್ ದ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಅಂದ್ರೆ ಎಕ್ಸ್ಗಳು ಎಷ್ಟು ಅದಾವಲ್ಲ ಅದನ್ನು ಪ್ಲಸ್ ಮಾಡಂದಿದ್ದಾರೆ. ಅದಕ್ಕೆ ಅದನ್ನು ಪ್ಲಸ್ ಮಾಡಿದ್ರೆ 48 ಇಸ್ ದ ರೈಟ್ ಆನ್ಸರ್. ಹೇಳ್ತಾರೆ? ನೆಕ್ಸ್ಟ್. ಅ ಕಾನ್ಸ್ಟಂಟ್ ವೇರಿಯೇಬಲ್ ಕ್ಯಾನ್ ಟೇಕ್ ವ್ಯಾಲ್ಯೂಸ್. ಒಂದು ಕಾನ್ಸ್ಟಂಟ್ ವೇರಿಯೇಬಲ್ ಏನ್ ವ್ಯಾಲ್ಯೂ ಅನ್ನು ತಗೋತದ? ಝೀರೋನೋ, ಫಿಕ್ಸ್ಡೋ, ಇನ್ ನಾಟ್ ಫಿಕ್ಸ್ಡೋ? ಇದೇ ಈಗ ನಾನು ಎಕ್ಸ್ಪ್ಲೇನ್ ಕೊಟ್ಟಿದ್ದೆ 2x ಅಂತಂದ್ರೆ. ವೆರಿ ಗುಡ್. ಸೊ ಕಾನ್ಸ್ಟಂಟ್ ವೇರಿಯೇಬಲ್ ಅನ್ನೋದು ಯಾವಾಗಲೂ ಒಂದು ಫಿಕ್ಸ್ಡ್ ಇರ್ತದ. ತಿಳಿತಾರೆ? ಇದು ಫಿಕ್ಸ್ಡ್. ಎಕ್ಸಾಂಪಲ್ 2x ಇತ್ತು ನೋಡಿ, ಇದರಲ್ಲಿ 2 ಅನ್ನೋದು ಕಾನ್ಸ್ಟಂಟ್ ವೇರಿಯೇಬಲ್. ತಿಳಿತರಿ? ನೆಕ್ಸ್ಟ್ ಕ್ವಶನ್ ನಂಬರ್ 8. ಏನಿದೆ ಪ್ರಶ್ನೆ? ಇಫ್ ಎ ಡಿಸ್ಟ್ರಿಬ್ಯೂಷನ್ ಇಸ್ ಅಬ್ನಾರ್ಮಲಿ ಟಾಲ್ ಅಂಡ್ ಪೀಕ್ಡ್. ತಿಳಿತರಿ? ಇದೊಂದು ಥಿಯರಿ ಮೇಲೆ ಅದ. ನಾನು ಇದನ್ನ ಆಮೇಲೆ ಥಿಯರಿ ಹೇಳಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಅದನ್ನೀಗ ಸದ್ಯಕ್ಕೆ ತಗೊಳ್ಳೋದು ಬೇಡ. ಬನ್ನಿ. ದ ಮೀನ್ ಆಫ್ ಎ ಡಿಸ್ಟ್ರಿಬ್ಯೂಷನ್ ಇಸ್ 23. ಮೀನ್ ಎಷ್ಟು ಬಂದಿದೆ? 23 ಬಂದಿದೆ. ಮೀಡಿಯನ್ ಎಷ್ಟು ಬಂದಿದೆ? 24 ಬಂದಿದೆ. ಅಂಡ್ ದ ಮೋಡ್ ಎಷ್ಟು ಬಂದಿದೆ? ತಿಳಿತರಿ? 25.5 ಬಂದಿದೆ. ಇದು ಒಂದು ಥಿಯರಿ ಅದ. ನಿಮ್ಗೆ ಇದು ಗೊತ್ತಾದ ಮೇಲೆ ನಿಮ್ಗೆ ಮಾಡಕ್ ಬರ್ತದೆ. ಈಗ ಸದ್ಯ ಮಾಡ್ಲಿಕ್ಕೆ ಬರಲ್ಲ. ಬನ್ನಿ. ಮೀಡಿಯನ್ ಮೋಡ ಈ ತರ ಕಡಿಮೆ ಇದ್ದು ಅಂದ್ರೆ ಅದರದ್ದು ಇಷ್ಟು ಮೀನ್ ಆಗುತ್ತೆ ಅಂತ ರೂಲ್ಸ್ ಬರುತ್ತೆ. ದ ಗ್ರೂಪ್ ಡಾಟಾ ಈಸ್ ಆಲ್ಸೋ ಕಾಲ್ಡ್. ಹಂಗಾರ ಅನ್ಗ್ರೂಪ್ ಡಾಟಾನ ಆಗಲೇ ನಾವು ಪ್ರೈಮರಿ ಡಾಟಾ ಅಂತ ಕರೆದಿದ್ದೀವಿ. ತಿಳಿತೀರಿ? ಅನ್ಗ್ರೂಪ್ಡ್ ಅನ್ನ ಪ್ರೈಮರಿ ಅಂತ ಕರೆದಿದ್ದೀವಿ. ಹಂಗಾರೆ ಈ ಗ್ರೂಪ್ ಡಾಟಾನ ನಾವು ಏನಂತ ಕರಿತೀವಿ? ನೋಡೋಣ, ಯಾರು ಹೇಳ್ತಾರ? ಎಸ್, ವೆರಿ ಗುಡ್. ಗ್ರೂಪ್ ಡಾಟಾನ ಏನಂತ ಕರಿತೀವಿ? ಅನ್ಗ್ರೂಪ್ಡ್ ಅನ್ನ ಪ್ರೈಮರಿ ಅಂತ ಇದ್ರೆ ಗ್ರೂಪ್ಡ್ ಅನ್ನ ಏನಂತ ಕರಿತೀವಿ? ಎಸ್, ವೆರಿ ಗುಡ್. ಸೊ ಗ್ರೂಪ್ ಡಾಟಾನ ನಾವು ಸೆಕೆಂಡರಿ ಡಾಟಾ ಅಂತ ಕರಿತೀವಿ. ತಿಳಿತೀರಿ? ಅಂದ್ರೆ ಆಗಲೇ ನಾನು ಸೆನ್ಸಸ್ ಬಗ್ಗೆ ಹೇಳಿದೆಲ್ಲ, ಸೆನ್ಸಸ್ ನಲ್ಲಿ ಕಲೆಕ್ಟ್ ಮಾಡಿರುವಂತ ಡಾಟಾ ಏನಿದೆಲ್ಲ ಅದು ಪ್ರೈಮರಿ ಡಾಟಾ. ಆದರೆ ನಮಗೆ ಸೆಕೆಂಡರಿ ಡಾಟಾನ ಕಲೆಕ್ಟ್ ಮಾಡ್ಲಿಕ್ಕೆ ಅದೊಂಥರ ಮೂಲ ಸೋರ್ಸ್ ಆಗುತ್ತೆ. ತಿಳಿತ ನನ್ನ ತರದು? ಈಗ ಅರ್ಥ ಐತ್ರಿ? ಸೆಕೆಂಡರಿ ಡಾಟಾನ ಕಂಡುಹಿಡಿಬೇಕಾದರೆ ಬೇಕಾಗಿರುವಂತ ಮೂಲ ವಸ್ತು ಸೆನ್ಸಸ್ ಆಗುತ್ತೆ. ಈ ತರ. ಈಗ ಗ್ರೂಪ್ ಡಾಟಾ ಅಂದ್ರೆ ಏನು? ಸೆಕೆಂಡರಿ ಡಾಟಾ. ನೆಕ್ಸ್ಟ್. ಎಸ್, ಇದೇ ಒಂದು ಎಂಪಿರಿಯಲ್ ರೂಲ್ ಅದ.
ಇದು ರೂಲ್ ಹೇಳಿದ ಮೇಲೆ ಗೊತ್ತಾಗುತ್ತೆ. ನೆಕ್ಸ್ಟ್, ಅ ಚಾನ್ಸ್ ವೇರಿಯೇಷನ್ ಈಸ್ ಆನ್ ಅಬ್ಸರ್ವೇಷನಲ್ ಪ್ರೊಸೆಸ್. ಒಂದು ಚಾನ್ಸ್ ಇರುತ್ತದ, ಅಲ್ಲಿ ಡಾಟಾಗಳಲ್ಲಿ ವೇರಿಯೇಷನ್ ಆಗುತ್ತೆ. ಆ ಡಾಟಾದಲ್ಲಿ ವೇರಿಯೇಷನ್ ಆಗುತ್ತೆ ಅಂತಂತಂದ್ರೆ ಅದು ಎಂತ ಚಾನ್ಸು? ಯಾರು ಹೇಳ್ತಾರೆ? ಎ ಚಾನ್ಸ್ ವೇರಿಯೇಷನ್ ಇನ್ ಆನ್ ಅಬ್ಸರ್ವೇಷನಲ್ ಪ್ರೊಸೆಸ್. ನಾವು ಏನೋ ಒಂದು ಅಬ್ಸರ್ವೇಷನ್ ಮಾಡ್ತಿರ್ತೀವಿ, ಯಾವುದೋ ಒಂದು ಲೆಕ್ಕವನ್ನ ಮಾಡ್ತಿರ್ತೀವಿ, ಅಬ್ಸರ್ವೇಷನ್ ಮಾಡ್ತಿರ್ತೀವಿ. ಅಬ್ಸರ್ವೇಷನ್ ಅಂದ್ರೆ ಸುಮ್ಮನೆ ನೋಡುದು, ತಿಳಿತಾರೆ. ಅಬ್ಸರ್ವೇಷನ್ ಅಂದ್ರೆ ನೋಡ್ತಿರ್ತೀವಿ. ನೋಡುವಂತ ಸಂದರ್ಭದಲ್ಲಿ ನಾವು ಕಲೆಕ್ಟ್ ಮಾಡುವಂತ ಡಾಟಾ ಅಥವಾ ದತ್ತಾಂಶ ವೇರಿಯೇಷನ್ ಆಗತ್ತ, ಬದಲಾವಣೆ ಆಗತ್ತ. ಆ ಬದಲಾವಣೆ ಆಗುವುದಂದ್ರೆ ಇದರ ಅರ್ಥ ಇದರಲ್ಲಿ ಯಾವ ತಪ್ಪು ಆದಾಗಿರುತ್ತ. ವೇರಿಯಬಿಲಿಟಿ ಆಗಿರುತ್ತೋ, ಮೇಜರ್ಮೆಂಟ್ ಎರರ್ ಆಗಿರುತ್ತೋ, ಏನ್ ರ್ಯಾಂಡಮ್ ಎರರೋ, ಏನ್ ಇನ್ಸ್ಟ್ರೂಮೆಂಟ್ ಎರರ್. ಒಂದು ಸಂಭವ ಚಾನ್ಸ್ ಆಗತ್ತ, ವೇರಿಯೇಷನ್ ಬದಲಾವಣೆ ಆಗೋದು ಒಂದು ಅಬ್ಸರ್ವೇಷನಲ್ ಪ್ರೊಸೆಸ್ ನಲ್ಲಿ. ಅಬ್ಸರ್ವೇಷನ್ ಅಂತಾನೆ ನೋಡುದು ಹಿಂಗ. ಅದರಲ್ಲಿ ತಪ್ಪಾಗತ್ತ. ಆ ತಪ್ಪಾಗುವಂತ ಸಂದರ್ಭದಲ್ಲಿ ಅದಕ್ಕೆ ಯಾವ ತಪ್ಪು ಅಂತ ಕರೀತಾರ? ಡಿಸ್ಪರ್ಷನ್ನು ಅಂದ್ರೆ ಬದಲಾವಣೆ ಆಗೋದು, ಏನ್ ಮೇಜರ್ಮೆಂಟ್ ಎರರು, ಅಳತೆ ಮಾಡೋದ್ನೇನ್ ಎರರು, ಏನ್ ರ್ಯಾಂಡಮ್ ಎರರು, ಏನ್ ಇನ್ಸ್ಟ್ರೂಮೆಂಟ್ ಎರರು. ನೋಡಿ, ಎರರ್ ಯಾವಾಗಲೂ ಆಗೋದು ಈ ತರದ ಪ್ರೊಸೆಸ್ ನಲ್ಲಿ ರ್ಯಾಂಡಮ್ ಎರರ್ ಅಂತ ಕರೀತಾರೆ. ರ್ಯಾಂಡಮ್ ಎರರ್ ಅಂತಂದ್ರೆ ನಾವೇನ್ ಮಾಡ್ತೀವಿ? ಅಬ್ಸರ್ವೇಷನ್. ಈಗ ಒಂದು ದೊಡ್ಡದೊಂದು ಬಡಿಗೆ ಇರ್ತದೆ, ತಿಳಿತರಿ. ಇಂಥ ಒಂದು 4-5 ಬಡಿಗೆಗಳನ್ನ ಇಟ್ಟಿರ್ತಾರ ಅಥವಾ ಸ್ಟಿಕ್ ಇಟ್ಟಿರ್ತಾರ. ನೀನೇನ್ ಮಾಡ್ತಿ? ಈ 1ನೇ ಬಡಿಗೆನ ಅಳತಿ ಮಾಡ್ತಿ, ಮೇಜರ್ಮೆಂಟ್ ಮಾಡ್ತಿ. ಇದು 3 feet ಅದ ಅಂತ ನಿಂಗೆ ಗೊತ್ತಾಗುತ್ತ. 3 feet ಅದ ಅಂತ ಗೊತ್ತಾದ್ಮೇಲೆ ನೀನೇನ್ ಮಾಡ್ತಿ? ಅದನ್ನ ಸುಮ್ಮನೆ ನೋಡ್ತಿ. ಆ ಉಳ್ಕಿದ್ದು ಕಟ್ಟಿಗೆಗಳನ್ನ ಅಥವಾ ಈ ಉಳಿದದ್ದು ಸ್ಟಿಕ್ಸ್ಗಳನ್ನ ಸುಮ್ಮನೆ ನೋಡ್ತೀಯ. ನೋಡ್ಕೊಂಡ್ ಕಿಶನ್ ಏನ್ ಮಾಡ್ತೀಯ? ಅಬ್ಸರ್ವೇಷನ್ಲಿ ಹೇಳ್ತಿ. ಏನಂತ? ಇದು 3 feet ಅದಾವ ಅಂತ ಹೇಳ್ತಿ. ಇವೆಲ್ಲವೂ 3 feet ಅದಾವ ಅಂತ ಹೇಳ್ತೀಯ. ಸೊ ದಟ್ ಈಸ್ ಕಾಲ್ಡ್ ಅಬ್ಸರ್ವೇಷನಲ್ ಎರರ್. ಅವಾಗ ನಾವೇನ್ ಮಾಡ್ತೀವಿ? ರ್ಯಾಂಡಮ್ ಆಗಿ ಹಿಂಗ್ ಸುಮ್ ತಕ್ಕೊಳ್ಳುವಂತ ಸಂದರ್ಭದಲ್ಲಿ ಅಥವಾ ರ್ಯಾಂಡಮ್ ಆಗಿ ಪಿಕ್ ಮಾಡುವಂತ ಸಂದರ್ಭದಲ್ಲಿ ಎರರ್ಗಳು ಆಗ್ತಾವ ಅಬ್ಸರ್ವೇಷನಲ್ ಪ್ರೊಸೆಸ್ ನಲ್ಲಿ. ಸೊ ದಟ್ಸ್ ವೈ ದಟ್ ಈಸ್ ಕಾಲ್ಡ್ ರ್ಯಾಂಡಮ್ ಎರರ್. ನೆಕ್ಸ್ಟ್, the data which have already been collected by someone are called. ಕೆಳಗಿನವುಗಳಲ್ಲಿ ಯಾವುದು ದತ್ತಾಂಶಗಳು ಈಗಾಗಲೇ ಕಲೆಕ್ಟ್ ಮಾಡಿದ್ದಾರೆ ಅಂತ ದತ್ತಾಂಶಗಳನ್ನ ಏನೆಂದು ಕರೆಯುತ್ತಾರೆ? The data which have already been collected by someone, ಈಗಾಗಲೇ ಯಾರಿಂದಲೋ ಕಲೆಕ್ಟ್ ಮಾಡಲ್ಪಟ್ಟಿದೆ. ನೀವೇ ಕಲೆಕ್ಟ್ ಮಾಡಕತ್ತಿದ್ರೆ ಏನಾಗ್ತಾವ? ಈಗಾಗಲೇ ಕಲೆಕ್ಟ್ ಮಾಡಿದ್ದು ಡಾಟಾಗಳು ಇದ್ದೋದ್ರೆ ಅವಕ್ಕೆ ಏನಂತಾರ? ಈಗ ನಾನು ಕಲೆಕ್ಟ್ ಮಾಡಿದ್ದು ನಿಮಗೆ ಕೊಡ್ತಿರ್ತೇನೆ, ಅವಾಗ ನಿಮಗೆ ಏನಾಗ್ತಾವ? ವೆರಿ ಗುಡ್ ಸರ್, ವೆರಿ ಗುಡ್. ಅವುಗಳನ್ನ ನಾವು ಸೆಕೆಂಡರಿ ಡಾಟಾ ಅಂತ ಕರಿತೀವಿ. ಏನಂತ ಕರಿತೀವಿ? ಸೆಕೆಂಡ್. ಡಾಟಾ ವಿಚ್ ಹ್ಯಾವ್ ಆಲ್ರೆಡಿ ಬೀನ್ ಕಲೆಕ್ಟೆಡ್ ಬೈ ಸಮ್ ಒನ್ ಆರ್ ಕಾಲ್ಡ್ ಸೆಕೆಂಡರಿ ಡಾಟಾ. ನೆಕ್ಸ್ಟ್ ಕ್ವಶನ್ನೈರ್ ಸರ್ವೆ. ಒಂದು ಸರ್ವೆ ಮಾಡೋತ್ನಾಗ ಪ್ರಶ್ನೆಗಳನ್ನ ಕೇಳುವಂತದ್ದು ಒಂದು ಮೆಥಡ್ ಬರ್ತದ. ಈ ಪ್ರಶ್ನೆಗಳನ್ನ ಮಾಡಿ ಕಲೆಕ್ಟ್ ಮಾಡುವಂತ ಒಂದು ಸರ್ವೆನ ಯಾವ ಮೆಥಡ್ ಅಂತ ಕರೀತಾರ? ಇದು ಸೆಕೆಂಡರಿ ಡಾಟಾ ಮೆಥಡ್, ಕ್ವಾಲಿಟೇಟಿವ್ ವೇರಿಯೇಬಲ್, ಏನ್ ಪ್ರೈಮರಿ ಡಾಟಾನು? ಏನ್ ಯಾವುದೂ ಅಲ್ವ. ಕ್ವಶನ್ಗಳನ್ನ ಕೇಳಿ ನಾವು ದತ್ತಾಂಶಗಳನ್ನ ಸಂಗ್ರಹಣ ಮಾಡ್ತೀವಿ. ಕ್ವಶನ್ಗಳನ್ನ ಕೇಳಿ ದತ್ತಾಂಶಗಳನ್ನ ಸಂಗ್ರಹಣ ಮಾಡುವಂತ ಒಂದು ಪದ್ಧತಿಯನ್ನ, ಈ ಮೆಥಡ್ ಅನ್ನ ಮಾಡಿ ನಾವು ಏನ್ ಕಲೆಕ್ಟ್ ಮಾಡ್ತೀವಿ? ಪ್ರೈಮರಿ ಡಾಟಾ ಕಲೆಕ್ಟ್ ಮಾಡ್ತೀವಿ. ಏನ್ ಮಾಡ್ತೀವಿ? ಪ್ರೈಮರಿ ಡಾಟಾ. ನಾಳೆ ಇನ್ವೆಸ್ಟಿಗೇಷನ್ ನೀವೆಲ್ಲಿ ನಾಳೆ ಪಂಚಾಯಿತಿಯಲ್ಲಿ ವರ್ಕ್ ಮಾಡುವಂತ ಸಂದರ್ಭದಲ್ಲಿ ಕೆಲವು ಪ್ರಶ್ನೆಗಳನ್ನ ಕೇಳ್ಕೊಂಡ್ ಕಿಶನ್ ನೀವು ಗ್ರಾಮಸ್ಥರಿಂದ ಕೆಲವು ವಿಚಾರಗಳನ್ನ ಕಲೆಕ್ಟ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಪ್ರೈಮರಿ ಡಾಟಾ. ಅರ್ಥ ಆಯ್ತಾರೆ? ನೆಕ್ಸ್ಟ್ ಮುಂದಿನ ಪ್ರಶ್ನೆ. ದ ಫಸ್ಟ್ ಹ್ಯಾಂಡ್ ಅಂಡ್ ಅನ್ಆರ್ಗನೈಸ್ಡ್ ಫಾರ್ಮ್ ಆಫ್ ಡಾಟಾ ಈಸ್ ಕಾಲ್ಡ್. ಈಗಾಗಲೇ ಕಲೆಕ್ಟ್ ಮಾಡಲಾರ್ದೇನೆ ಮೊದಲಿಗೆನೆ ನೀವೇ ಕಲೆಕ್ಟ್ ಮಾಡ್ತಾ ಇರ್ತೀರ.
ಅವಿನ್ನೂ ಆರ್ಗನೈಸೇ ಇಲ್ಲ. ಅಂದ್ರೆ ಆರ್ಗನೈಸ್ ಇಲ್ಲ ಅಂದ್ರೆ ಅನ್ಗ್ರೂಪ್ಡ್ ಅದಾವ ಅಂತಂದಂಗ. ಅಂಥವ್ಕೆ ಏನಂತ ಕರಿತೀವಿ? ಎಕ್ಸಲೆಂಟ್. ಎಕ್ಸಲೆಂಟ್ ಸರ್, ಎಕ್ಸಲೆಂಟ್, ವೆರಿ ಗುಡ್. ಅವುಗಳನ್ನ ನಾವು ಪ್ರೈಮರಿ ಡಾಟಾ ಅಂತ ಕರಿತೀವಿ. ಪ್ರೈಮರಿ ಡಾಟಾ ನೋಡಿ, ಪ್ರಶ್ನೆಗಳನ್ನ ಟ್ವಿಸ್ಟ್ ಮಾಡ್ತಾ ಇದ್ದಾರೆ. ಪ್ರಶ್ನೆಯನ್ನ ಟ್ವಿಸ್ಟ್ ಮಾಡ್ತಾ ಇದ್ದಾರೆ ಅವರು, ನೆನ್ಪಿಟ್ಟುಕೊಳ್ಳಿ. ಅರ್ಥ ಐತರಿ? ಟ್ವಿಸ್ಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಈಗ ನೋಡೋಣ ಯಾರು ಹೇಳ್ತಾರ. ದ ನಂಬರ್ ಆಫ್ ಆಕ್ಸಿಡೆಂಟ್ಸ್ ಇನ್ ಎ ಸಿಟಿ ಡ್ಯೂರಿಂಗ್ 2021 ಈಸ್ 2021ರಲ್ಲಿ ಆಕ್ಸಿಡೆಂಟ್ಗಳು ಎಷ್ಟಾಗಿದ್ದಾವೆ ಅನ್ನೋದು ಡಿಸ್ಕ್ರೀಟ್ ವೇರಿಯೇಬಲ್, ಕಂಟಿನ್ಯೂಸ್ ವೇರಿಯೇಬಲ್, ಕ್ವಾಲಿಟೇಟಿವ್ ವೇರಿಯೇಬಲ್ ಏನು ಕಾನ್ಸ್ಟಂಟ್? ನೋಡೋಣ ಯಾರು ಹೇಳ್ತಾರ. ಕ್ವಶನ್ ನಂಬರ್ 16ಕ್ಕೆ ಆನ್ಸರ್ ಏನಾಗುತ್ತೆ? 16 ಅಂತ ಇದ್ರೆ ವೆರಿ ಗುಡ್ ಬಸವರಾಜ್, ವೆರಿ ಗುಡ್ ಗೀತಾ, ಸೂಪರ್, ವೆರಿ ಗುಡ್, ವೆರಿ ಗುಡ್. ಆಗಲೇ ತಾನೇ ಹೇಳಿದ್ದೆ ನಾನು ಇದನ್ನ. ಸಮ್ ಅಂದ್ರೆ ಏನು, ನಂಬರ್ ಅಂತಂದ್ರೆ ಏನು ಎಲ್ಲಾನು ಹೇಳ್ಕೊಟ್ಟಿದ್ದೀನಿ ನಾನು. ಸಮ್ ಅಂದ್ರೆ ಏನು, ನಂಬರ್ ಆಫ್ ಅಂದ್ರೆ ಏನು ಅಂತೆಲ್ಲ ಹೇಳ್ಕೊಟ್ಟಿದ್ದೀನಿ ನಾನು ನಿಮಗೆ. ವೆರಿ ಗುಡ್. ಸೊ ನೋಡಿ, ನಂಬರ್ ಆಫ್ ಅಂತ ಬಂತಂದ್ರೆ ಅದು ಯಾವಾಗಲೂ ಟೋಟಲ್ ಇರ್ತದೆ, ತಿಳಿತರಿ? ಇದು ಡಿಸ್ಕ್ರೀಟ್ ವೇರಿಯೇಬಲ್ ಅನ್ನ ಆಗತ್ತೆ, ತಿಳಿತರಿ? ಡಿಸ್ಕ್ರೀಟ್ ವೇರಿಯೇಬಲ್ ಅನ್ನ ಆಗತ್ತೆ. ಫಿಕ್ಸ್. ಕಂಟಿನ್ಯೂಸ್ ಅಂತಂದ್ರೆ 2021ರ ಇಸ್ವಿದಲ್ಲಿ ನವೆಂಬರ್ 11ನೇ ತಾರೀಕಿಗೆ ಎಷ್ಟು ಆಗಿದ್ದಾವ ಅನ್ನೋದು ಕಂಟಿನ್ಯೂಸ್ ವೇರಿಯೇಬಲ್ ಆಗುತ್ತೆ, ತಿಳಿತರಿ? ಎಸ್. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಬಟ್ ಇದು ಪ್ರಾಬ್ಲಮ್ ಬೇಸ್ ಇದೆ, ಇದೇನು ಬೇಡ. ಅದನ್ನ ಪ್ರಾಬ್ಲಮ್ಸ್ಗಳನ್ನ ಹೇಳಿದ್ಮೇಲೆ ನಾನು ನಿಮ್ಗೆ ಕೇಳ್ತೇನೆ. ನೆಕ್ಸ್ಟ್, ನಾನು ಇಂಥ ಥಿಯರಿ ಮೇಲೆ ಭಾಳ ಕ್ವಶನ್ಸ್ ಕೇಳ್ತಾನ, ನೆನ್ಪಿಟ್ಕೊಳ್ಳಿ. ಇನ್ನು ಸ್ಟ್ಯಾಟಿಸ್ಟಿಕ್ಸ್, ಸಂಖ್ಯಾಶಾಸ್ತ್ರದಲ್ಲಿ ಸ್ಯಾಂಪಲ್ ಅಂದ್ರೆ ಏನು? ಸ್ಯಾಂಪಲ್ ಅಂತಂದ್ರೆ ಏನು? ಸ್ಯಾಂಪಲ್ ಅಂದ್ರೆ ಸ್ಯಾಂಪಲ್ನಾಗಿನ ಸ್ಯಾಂಪಲ್ ಏನ ಒಂದು ಒಟ್ಟು ಪಾಪ್ಯುಲೇಷನ್ ಇರ್ತದೆ, ಅದರೊಳಗಿನ ಒಂದು ಭಾಗನ? ಆಲ್ ದ ಐಟಮ್ಸ್ ಅಂಡ್ರೆ ಇನ್ವೆಸ್ಟಿಗೇಷನ್ ಮಾಡಕ್ ಗೊತ್ತಿದ್ದು ಎಲ್ಲಾನು ಯಾವ್ದಾಗತ್ತೆ? ವೆರಿ ಗುಡ್, ವೆರಿ ಗುಡ್ ಸರ್, ವೆರಿ ಗುಡ್, ವೆರಿ ಗುಡ್, ಸೂಪರ್ ಗಾಯ್ಸ್, ಸೂಪರ್. ಇನ್ನು ಸ್ಟ್ಯಾಟಿಸ್ಟಿಕ್ಸ್ ಅ ಸ್ಯಾಂಪಲ್ ಅಂತಂದ್ರೆ ಏನು? ಪೋರ್ಷನ್ ಆಫ್ ದ ಸ್ಯಾಂಪಲ್, ಏನು ಪೋರ್ಷನ್ ಆಫ್ ದ ಪಾಪ್ಯುಲೇಷನ್, ಆಲ್ ದ ಐಟಮ್ಸ್ ಅಂಡ್ರೆ ಇನ್ವೆಸ್ಟಿಗೇಷನ್? ನಾನು ಪ್ರಶ್ನೆಗೆ ಇರುವಂತ ಆಪ್ಷನ್ಗಳ ಅರ್ಥನೂ ಹೇಳ್ತಾ ಇದ್ದೀನಿ. ಸ್ಯಾಂಪಲ್ ಅಂದ್ರೆ ಏನು? ಸ್ಯಾಂಪಲ್ಗಳನ್ನ ತಗೊಂಡಿರ್ತೀವಿ, ಅದರೊಳಗಿಂದ ಒಂದು ಇಷ್ಟು ಭಾಗವನ್ನ ಸ್ಯಾಂಪಲ್ ಅಂತ ಕರಿತೀವಾ? ಏನ ಒಟ್ಟು ಪಾಪ್ಯುಲೇಷನ್ ಅಲ್ಲಿ ಒಂದು ಇಟ್ಟು ತಗೊಂಡಿರ್ತೀವಲ್ಲ ಅದಕ್ಕೆ ಸ್ಯಾಂಪಲ್ ಅಂತಾರ? ಇಲ್ಲ ನಾವು ಏನ್ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕಂತ ತಗೊಂಡಿದೀವಲ್ಲ ಎಲ್ಲಾ ದತ್ತಾಂಶಗಳನ್ನ ಪಾಪ್ಯುಲೇಷನ್ ಅಂತ ಕರಿತೀವ? ಬಸವರಾಜ್ ಕರೆಕ್ಟ್ ಆಗಿ ಆನ್ಸರ್ ಕೊಡ್ಬೇಕು. ಎಸ್. ಅಲ್ಲಪ್ಪ, ಒಟ್ಟು ಪಾಪ್ಯುಲೇಷನ್ ಅಲ್ಲಿ 10 ಇರ್ತಾವ ಅಂತ ತಿಳ್ಕೊ. ಆ 10ರಲ್ಲಿ ಒಂದು 2 ತಗೋತೀಯ. ಪೋರ್ಷನ್ ಅಂದ್ರೆ ಒಂದು ಭಾಗ, ಒಟ್ಟು ಪಾಪ್ಯುಲೇಷನ್ ಅಲ್ಲಿ ಒಂದು ಭಾಗವನ್ನ ತಗೊಂಡ್ರೆ ಅದಕ್ಕೆ ಸ್ಯಾಂಪಲ್ ಅಂತ ಕರೀತಾರೆ. ಇದಕ್ಕೆ ಆನ್ಸರ್ ಬಿ ಆಗತ್ತೆ, ತಿಳಿತಾರಿ? ಬಿ ಆಗತ್ತೆ. ಎಸ್. ಬನ್ನಿ ಮುಂದಿನ ಪ್ರಶ್ನೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಒಟ್ಟು ದತ್ತಾಂಶಗಳ ಮೇಲೆ ಇರುವುದಿಲ್ಲ? ಈ ಕೆಳಗಿನವುಗಳಲ್ಲಿ ಯಾವುದು ಒಟ್ಟು ದತ್ತಾಂಶಗಳ ಮೇಲೆ ಇರುವುದಿಲ್ಲ? ಒಟ್ಟು ದತ್ತಾಂಶಗಳ ಮೇಲೆ ಇರುವುದಿಲ್ಲ. ತುಂಬಾ ಸಿಂಪಲ್ ಇದೆ, ತುಂಬಾ ಸಿಂಪಲ್ ಇದೆ ನೋಡಿ. ಡಾಟಾ ಅಂತ ಬಂತಂದ್ರೆ ಡಾಟಾಗಳನ್ನ ಲೆಕ್ಕ ಮಾಡೋದು 3 ರೀತಿಯಲ್ಲಿ. ಒಂದು ಮೀನ್, ಒಂದು ಮೀಡಿಯನ್, ಒಂದು ಮೋಡ್. ಮೀನಿನಲ್ಲಿ 3 ರಿಂದ 4 ತರ ಬರ್ತಾವ. ಅರ್ಥಮೆಟಿಕ್ ಮೀನ್, ಜಿಯೋಮೆಟ್ರಿಕ್ ಮೀನ್, ಹಾರ್ಮೋನಿಕ್ ಮೀನ್, ವೇಟೆಡ್ ಮೀನ್ ಅಂತ ತಿಳಿತರಿ. ಅವುಗಳನ್ನ ನಾನು ನೆಕ್ಸ್ಟ್ ಹೇಳ್ಕೊಡ್ತೀನಿ, ಡೋಂಟ್ ವರಿ. ಎಲ್ಲ ಅಂಶಗಳು, ಎಲ್ಲ ಅಬ್ಸರ್ವೇಷನ್ಗಳು, ಎಲ್ಲ ವಸ್ತುಗಳು, ಎಲ್ಲ ಮೂಲಗಳು ಅಂತ ಬಂತಂದರೆ ಈ ಮೀನ್ ಮಾಡುವಂತ ಸಂದರ್ಭದಲ್ಲಿ ನಮ್ಗೆ ಎಲ್ಲಾನು ಬೇಕಾಗ್ತಾವ. ಬಟ್ ಮೋಡ್ ಬೇಕಾಗಿದ್ರೆ ಎಲ್ಲಾ ಬೇಕಾಗಿಲ್ಲ, ತಿಳಿತರಿ. ಈಗ
10 ಬಾಲಿನಲ್ಲಿ 50 ರನ್ ಅನ್ನ ಹೊಡೆದಿದ್ದಾನೆ. 50 ರನ್ ಅನ್ನೋದು ಮೀನ್, ಅರ್ಥಮೆಟಿಕ್ ಮೀನ್, ಜಿಯೋಮೆಟ್ರಿಕ್ ಮೀನ್, ಹಾರ್ಮೋನಿಕ್ ಮೀನ್. 10 ಬಾಲ್ನಲ್ಲಿ ಎಷ್ಟು ಸಲ 4 ಬಡ್ದಿದ್ದಾನೆ ಅನ್ನೋದೇನದಲ್ಲ, ಅದು ಏನಾಗತ್ತ, ಮೋಡ್ ಆಗತ್ತ. ಹಂಗಾರೆ ಎಷ್ಟು ಸಲ 4 ಹೊಡೆದಿದ್ದಾನೆ ಅನ್ನೋದು ಎಲ್ಲಾ ದತ್ತಾಂಶಗಳನ್ನ ತಗೋಂಗಿಲ್ಲ, ಬೇರೆ 4ಗಳನ್ನ ತಗೋತೈತೆ ಅದು. ಅದಕ್ಕ ಮೋಡ್ ಅನ್ನೋದು ಸರಿಯಾದ ಉತ್ತರ. ಮೋಡ್ ಅನ್ನೋದು ಸರಿಯಾದ ಉತ್ತರ. ತಿಳಿತಾರಿ? ಎಸ್. ಒಟ್ಟು ಅಂತ ಬಂದರೆ ಮೀನ್, ಯಾವುದು ಹೆಚ್ಚು ಅಂತ ಬಂದರೆ ಮೋಡ್, ಯಾವುದು ಮಧ್ಯ ಅಂತ ಬಂದರೆ ಮೀಡಿಯನ್. ಅದಕ್ಕೆ ಕನ್ನಡದಲ್ಲಿ ಮಧ್ಯಾಂಕ ಅಂತ ಕರೀತಾರೆ. The height of a student is 60 inches. This is an example of ಒಬ್ಬ ಸ್ಟೂಡೆಂಟ್ ಹೈಟ್ 60 ಇಂಚಸ್ ಅದ ಅಂತ ತಿಳ್ಕೊರಿ. ಇದು ಎದಕ್ಕೆ ಎಕ್ಸಾಂಪಲ್? ಅವನ ಕ್ವಾಲಿಟೇಟಿವ್ ಡಾಟಾನೋ, ಏನು ಕ್ಯಾಟಗರಿಕಲ್ ಡಾಟಾನೋ, ಏನು ಕಂಟಿನ್ಯೂಸ್ ಡಾಟಾನೋ, ಏನು ಡಿಸ್ಕ್ರೀಟ್ ಡಾಟಾನೋ? ಎಸ್, ಒಬ್ಬ ವಿದ್ಯಾರ್ಥಿಯ ಹೈಟ್ ಅನ್ನ ನೋಡ್ತಾ ಇದ್ದೀವಿ. ಇದು ಕಂಟಿನ್ಯೂಸ್ ಡಾಟಾ. ಇದೇನಾಗುತ್ತೆ? ಕಂಟಿನ್ಯೂಸ್ ಡಾಟಾ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 21. ವೆನ್ ಡಾಟಾ ಆರ್ ಕಲೆಕ್ಟೆಡ್ ಇನ್ ಎ ಸ್ಟ್ಯಾಟಿಸ್ಟಿಕಲ್ ಸ್ಟಡಿ, ಒಂದು ಸಂಖ್ಯಾಶಾಸ್ತ್ರದಲ್ಲಿ ಅಧ್ಯಯನ ಮಾಡಬೇಕಂತ ದತ್ತಾಂಶಗಳನ್ನು ಕಲೆಕ್ಟ್ ಮಾಡ್ತೀವಿ. ಆರ್ ಓನ್ಲಿ ಎ ಪೋರ್ಷನ್ ಆರ್ ಸಬ್ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ಆಫ್ ಇಂಟ್ರೆಸ್ಟ್ ವಿ ಆರ್ ಯೂಸಿಂಗ್. ಒಂದು ದೊಡ್ಡ ಪಾಪ್ಯುಲೇಷನ್ ಇರ್ತದ, ಅದರೊಳಗಿನ ಒಂದು ಸ್ವಲ್ಪ ಭಾಗಗಳನ್ನ ನಾವು ತಗೊಂಡು ಸ್ಟಡಿ ಮಾಡ್ತಿರ್ತೀವಿ. ಅದೇನು ಸ್ವಲ್ಪ ಹೊರಗೆ ತಗೊಂಡಿವಲ್ಲ, ಅದಕ್ಕೆ ಏನಂತ ಕರೀತಾರ? ನೋಡ್ರಿ, ಇದೇಗಿನ ಕ್ವಶನ್ ಉಲ್ಟಾ ಅದ. ವೆರಿ ಗುಡ್ ರೇಣುಕಾ, ವೆರಿ ಗುಡ್ ರೇಣುಕಾ, ವೆರಿ ಗುಡ್, ವೆರಿ ಗುಡ್. ವೆನ್ ಡಾಟಾ ಆರ್ ಕಲೆಕ್ಟೆಡ್ ಇನ್ ಎ ಸ್ಟ್ಯಾಟಿಸ್ಟಿಕಲ್ ಸ್ಟಡಿ ಫಾರ್ ಓನ್ಲಿ ಎ ಪೋರ್ಷನ್ ಆರ್ ಸಬ್ಸೆಟ್. ನೋಡಿ, ಅದಕ್ಕೆ ಪೋರ್ಷನ್ ಅಂತೂ ಕರೀತಾರ, ಸಬ್ಸೆಟ್ ಅಂತೂ ಕರೀತಾರೆ. ನೆನ್ಪಿಟ್ಟುಕೊಡಿ. ಆಫ್ ಆಲ್ ಎಲಿಮೆಂಟ್ಸ್ ಆಫ್ ಇಂಟ್ರೆಸ್ಟ್ ವಿ ಆರ್ ಯೂಸಿಂಗ್. ನಮಗೆ ಇಂಟ್ರೆಸ್ಟ್ ಅದಾವ. ಈ ಇಂಟ್ರೆಸ್ಟ್ ಇದ್ದಿದ್ದು ನೋಡಿ, ಒಂದು ಗಿಡ ಇರ್ತದ. ಆ ಗಿಡದಲ್ಲಿ ಆ ಬಾಳೆಹಣ್ಣಿನಲ್ಲಿ ಯಾವ ಪ್ರೋಟೀನ್ ಅದ ಅನ್ನೋದನ್ನ ಹುಡುಕ್ಬೇಕಾಗಿದೆ. ಹಿಂಗಾಗಿ ನಾವು ಮೊದಲು ಏನ್ ಮಾಡ್ತೀವಿ, ಆ ಗಿಡದಲ್ಲಿರುವಂತ ಒಂದು 10-20 ಬಾಳೆಹಣ್ಣ ತಗೊಂಡ್ಬರ್ತೀವಿ. ಅವಕ್ಕೆ ಏನಂತ ಕರೀತಾರ? ಎಲಿಮೆಂಟ್ಸ್ ಆಫ್ ಇಂಟ್ರೆಸ್ಟ್ ಅಂತ ಕರೀತಾರ. ನಮಗೆ ಆಸಕ್ತಿ ಇರುವಂತಹ, ಆಯ್ಕೆ ಮಾಡಿರುವಂತಹ ಎಲ್ಲವನ್ನ ತಗೊಂಡು ಬಂದಿವಿ, ಈ ಬಾಕ್ಸ್ನಾಗ ತಗೊಂಡ್ಬಂದಿವಿ. ಇದುವರೆಗಿರುವಂತಹ ಒಂದು 2 ಬಾಳೆಹಣ್ಣನ್ನ ಸಬ್ಸೆಟ್ ಅಂತ ಮಾಡ್ಕೋತೀವಿ ಅಥವಾ ಪೋರ್ಷನ್ ಅಂತ ಮಾಡ್ಕೋತೀವಿ ಸ್ಟ್ಯಾಟಿಸ್ಟಿಕಲ್ ಸ್ಟಡಿ ಮಾಡ್ಲಿಕ್ಕೆ. ಹಂಗಾರ ಅದನ್ನು ಹೊರಗಡೆ 2 ಬಾಳೆಹಣ್ಣು ತಗೊಂಡಿವಲ್ಲ, ಅವಕ್ಕೆ ಏನಂತ ಕರೀತಾರ? ಸ್ಯಾಂಪಲ್ ಅಂತ ಕರೀತಾರೆ. ಸ್ಯಾಂಪಲ್ ಅಂತ ಕರೀತಾರೆ. ನಾನು ಹೇಳ್ತಾ ಇರೋದು ತಿಳಿತಾ ಇದ್ರೆ ಎಸ್ ಅಂತ ಟೈಪ್ ಮಾಡ್ಬೋದು, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡ್ಬೋದು. ಪೇಡ್ ಕ್ಲಾಸ್ ಸ್ಟ್ಯಾಟಿಸ್ಟಿಕ್ಸ್ಗೆ ಬೇಕಾಗಿದ್ರೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ನೀವು ತಿಳಿತಾರಿ. ಸೊ ಕೆಲವರು ಅಂತಿದ್ರು, ಸರ್ ನಮಗೆ ಕ್ವಶನ್ಗಳು ಕನ್ನಡ ಮಾಧ್ಯಮದಲ್ಲಿದ್ರೆ ಬಹಳ ಈಸಿ. ನಾನೊಂದು ವಿಷಯ ಹೇಳ್ತೀನಿ, ಕನ್ನಡ ಮಾಧ್ಯಮದಲ್ಲಿ ಇದು ಏನಾದರೂ ಇದ್ರೆ ನಿಮ್ಗೆ ತಿಳಿಯಂಗಿಲ್ಲ. ಅದು ಅರ್ಥ ಆಯ್ತರಿ? ತುಂಬಾ ಡಿಫಿಕಲ್ಟ್ ಕನ್ನಡ ಕೊಟ್ಟಿರ್ತಾರ ಅವರು. ಅದಕ್ಕೆ ನಾನೇ ಹೇಳ್ತಿದ್ದೆ, ಇಂಗ್ಲಿಷ್ ಮಾಧ್ಯಮ ವಿತ್ ಎಕ್ಸ್ಪ್ಲನೇಷನ್ ಕನ್ನಡದಲ್ಲಿ ಕಲ್ಕೋಬಹುದು ನನ್ನಿಂದ. ತಿಳಿತಾರಿ? ನೆಕ್ಸ್ಟ್ ಮುಂದಿನ ಪ್ರಶ್ನೆ 22ನೇದು. ವಿಚ್ ಬ್ರಾಂಚ್ ಆಫ್ ಸ್ಟ್ಯಾಟಿಸ್ಟಿಕ್ಸ್, ಈ ಸ್ಟ್ಯಾಟಿಸ್ಟಿಕ್ಸ್ ನ ಕೆಳಗಿನ ಯಾವ ಬ್ರಾಂಚ್ ಡೀಲ್ಸ್ ವ್ಯವಹರಿಸುತ್ತದೆ ಟೆಕ್ನಿಕ್ಸ್ ದಟ್ ಆರ್ ಯೂಸ್ ಟು ಆರ್ಗನೈಸ್, ಸಮರೈಸ್ ಅಂಡ್ ಪ್ರೆಸೆಂಟ್ ದ ಡಾಟಾ. ಈ ಕೆಳಗಿನವುಗಳಲ್ಲಿ ಯಾವುದು ಆರ್ಗನೈಸ್ ಮಾಡ್ಲಿಕ್ಕೆ, ವ್ಯವಸ್ಥೆ ಮಾಡ್ಲಿಕ್ಕೆ, ಸಮರೈಸ್ ಅದನ್ನ ಎಲ್ಲರಿಗೂ ಅರ್ಥೈಸುವಂಗೆ ಮಾಡೋದಕ್ಕೆ ಯಾವ ಸ್ಟ್ಯಾಟಿಸ್ಟಿಕ್ಸ್ ಬ್ರಾಂಚ್ ನಮಗೆ ಹೆಲ್ಪ್ ಮಾಡುತ್ತೆ? ವೆರಿ ಗುಡ್, ವೆರಿ ಗುಡ್. ಅಡ್ವಾನ್ಸ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಲೆಕ್ಕವನ್ನ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಪ್ರೊಬಬಿಲಿಟಿ ಅಂತ ಅನ್ನೋದು ಅದರಲ್ಲಿ ಯಾವುದು ಭಾರಿ ಅನ್ನೋದು ಹೇಳಕ. ಇನ್ಫರೆನ್ಷಿಯಲ್ ಡಾಟಾ ಅನ್ನೋದು ಇದೊಂದು ಸೈಂಟಿಫಿಕಲ್ ಬರ್ತದ. ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ನಮಗೆ ಡಿಟೇಲ್ ಕೊಡುತ್ತೆ. ಅದಕ್ಕೆ ಆರ್ಗನೈಸ್ ಮಾಡಕ, ಸಮರೈಸ್ ಮಾಡಕ ನಮಗೆ ಹೆಲ್ಪ್ ಮಾಡುವಂತ ಸ್ಟ್ಯಾಟಿಸ್ಟಿಕ್ಸ್ ಬ್ರಾಂಚ್ ಯಾವುದಂದ್ರೆ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್. ನೆಕ್ಸ್ಟ್
ದ ಅಲ್ಜೆಬ್ರಿಕ್ sum of deviations from mean is. ಒಂದು ಬೀಜಗಣಿತದ ಪ್ರಕಾರ ಎಲ್ಲಾ ಡೆವಿಯೇಷನ್ ಗಳನ್ನ ಮೊತ್ತ ಮಾಡಿ ಮೀನ್ ತೆಗಿಲಿಕ್ಕೆ ಹೋದ್ರೆ ಅದು ಏನಾಗುತ್ತೆ? ಈಸ್ ಆಲ್ವೇಸ್ 0. ಇದು ನೆಕ್ಸ್ಟ್ ನೀವು ಕ್ಲಾಸ್ದಲ್ಲಿ ತಿಳ್ಕೊತೇನೆ. ಓಕೆ, ಬನ್ನಿ. ಇದು ಬೇಡ, ನಿಮಗೆ ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸ್ ತಿಳಿಯಂಗಿಲ್ಲ. ಓಕೆ, ಸೊ ಇನಫ್, ದಿಸ್ ಇಸ್ ಇನಫ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಇಷ್ಟು ನಾವು ತಿಳ್ಕೊಂಡಿದ್ದೀವಿ ಸ್ಟ್ಯಾಟಿಸ್ಟಿಕ್ಸು. ಕೆಲವು ಕ್ವಶನ್ಸ್ಗಳು ಏನಾಗ್ತಾವ ನಿಮಗೆ ಅವು ಇನ್ನೂ ತಿಳ್ಕೊಬೇಕಾದ್ರೆ ಸ್ವಲ್ಪ ಟೈಮ್ ತಗೋತದ. ಅರ್ಥ ಆಯ್ತಾ ರೀ? ಸೊ ಅದಕ್ಕೆ ಯಾಕಂದ್ರೆ ಅದ್ರ ಬೇಸನ್ನು ನಾನು ನಿಮ್ಗೆ ಹೇಳ್ಕೊಟ್ಟಿಲ್ಲ. ಸೊ ದಿಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಐ ಥಿಂಕ್ ನಿಮ್ಗೆ ಎಲ್ಲರಿಗೂ ಸ್ಟ್ಯಾಟಿಸ್ಟಿಕ್ಸ್ದ ಕ್ವಶನ್ಗಳು ಯಾವ ರೀತಿಯಾಗಿ ಬರ್ತಾವ ಅನ್ನುವಂಥದ್ದೊಂದು ಒಂದು ಫೇಸ್ ಮಾಡಿದ್ರಿ. ಈಗ ಈ ಪ್ರಶ್ನೆಗಳು ನೋಡ್ಲಿಕ್ಕೆ ತುಂಬಾ ಸಿಂಪಲ್ ಅದಾವ, ಬಟ್ ಅವುಗಳನ್ನು ಸ್ವಲ್ಪ ಥಿಯರಿ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ನಮಗೆ ಬರೋದಿಲ್ಲ. ಸೊ ಹೀಗೆ ಇವತ್ತಿನ ಕ್ಲಾಸ್ದಲ್ಲಿ ಕಲ್ತಿರುವಂಥ ಕ್ವಶನ್ಸ್ಗಳನ್ನ ಮತ್ತೆ ಮತ್ತೆ ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ. ಸೊ ಸಬ್ಸ್ಕ್ರಿಪ್ಷನ್ ತಗೊಳ್ಳೋರು ಯಾರ್ಯಾರು ಇದ್ದೀರಾ, ಮೇಲ್ಗಡೆ ಕಾಣ್ತಾ ಇರುವಂಥ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಓಕೆ, ಎಸ್, ಬಾಯ್, ಟೇಕ್ ಕೇರ್.